ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಾಳಗಿ ತಾಲೂಕಿನ ರಾಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನಬದ್ಧ ಪ್ರಕ್ರಿಯೆಯ ಮೂಲಕ ನೂತನ ಅಧ್ಯಕ್ಷರಾಗಿ ಚಂದ್ರಶೇಖರ್ ಮಳಗಿ ಅವರು ಅಧಿಕಾರ ಸ್ವೀಕರಿಸಿದರು. ಬಳಿಕ ಕಾಳಗಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಗ್ರಾಮ ಸ್ವರಾಜ ಪಂಚಾಯತ ಆಕ್ಟ್ ಅನ್ವಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ಖಾಲಿಯಾಗಿದ್ದ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಮಳಗಿ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಲಭಿಸಿದೆ. ಈ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಗರಣವೊಂದಿಗೆ ಸಿಲುಕಿ ಸ್ಥಾನದಿಂದ ವಜಾಗೊಂಡಿದ್ದು, ಉಪಾಧ್ಯಕ್ಷರು ಸಹ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದರು. ಇದರಿಂದ ಪಂಚಾಯಿತಿಯಲ್ಲಿ ಉಂಟಾಗಿದ್ದ ಆಡಳಿತಾತ್ಮಕ ಖಾಲಿತನಕ್ಕೆ ಇದೀಗ ಹೊಸ ನಾಯಕತ್ವ ದೊರೆತಿದೆ. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ಚಂದ್ರಶೇಖರ್ ಮಳಗಿ ಅವರು, ಸಿಕ್ಕಿರುವ ಕಡಿಮೆ ಅವಧಿಯಲ್ಲಿಯೂ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ನೀಡಲಾಗುವುದು ಎಂದು ಚಂದ್ರಶೇಖರ್ ಮಳಗಿ ಅವರು ಹೇಳಿದರು. ಇವತ್ತೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ಸಂವಿಧಾನ ಇದೆಯಲ್ಲ, ಆ ಸಂವಿಧಾನ ಪ್ರಕಾರ ಇವತ್ತು ನಾನು ಆಕ್ಟ್ ಪ್ರಕಾರ ಇವತ್ತು ನಾನು ಅಧ್ಯಕ್ಷನಾಗಿ ವಹಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಂಗೆ ತುಂಬ ದೊಡ್ಡ ಹೆಮ್ಮೆ ವಿಷಯ ಅನ್ನಿಸ್ತಾ ಇದೆ ನನಗೆ ಇವತ್ತು. ಆದ ಕಾರಣ ಇವತ್ತೆಲ್ಲ ಭಾಳಷ್ಟು ಮಂದಿ ಸಪೋರ್ಟ್ ಮಾಡಿದ್ದಾರೆ ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು ಅಧ್ಯಕ್ಷ ಆಗಿ ನಾನು ಇವತ್ತು ವಹಿಸ್ಕೊಂಡಿದ್ದೀನಿ, ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ವಿಳಂಬ ಆಗ್ಲಿಕ್ಕೇನು ಭಾಳ ದಿವಸ ಆಯ್ತು ಸರ್. ಅದು ನಾನು ಇವರಿಗೆ ಎಲ್ಲರಿಗೆ ಕೇಳ್ಕೊತ ಹೋದ್ರೆ ಒಂದೊಂದು ಇದು ಹೇಳ್ತಾ ಇದ್ರು. ಆಕ್ಟ್ ಪ್ರಕಾರ ಇದ್ದಂಗೆ ಮಾಡೋಕ್ಕೆ ಯಾರೂ ಇದು ಮಾಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು ಸರ್. ಅದಕ್ಕೆ ಮತ್ತೆ ಎಲ್ಲರೂ ಒಪ್ಕೊಂಡು ಕೇಸಿ ಅದಕ್ಕೆ ಏನಿದೆ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು ಮಾಡಿದ್ದಾರೆ ಸರ್. ಸರ್, ಒಂದು ಏನೋ ಒಂದು ಸಿಕ್ಕ ಅವಕಾಶನೂ ಯಾಕೆ ಒಂದು ಅಧ್ಯಕ್ಷತೆ ಇದೆ, ಅದಕ್ಕೋಸ್ಕರ ಸದುಪಯೋಗ ಮಾಡ್ಕೊಂಡು ಜನಗಳಿಗೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಸದೃಢವಾಗಿ ಎಲ್ಲರೂ ಮೆಂಬರ್ಗಳನ್ನು ಕರ್ಕೊಂಡು ಕೇಸಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಅಂತ ಈ ಒಂದು ತಿಂಗಳಲ್ಲಿ ಏನಾದರೂ ಒಂದು ಆದಷ್ಟು ಮಟ್ಟಿಗೆ ನಮ್ಮ ಎಷ್ಟು ಆಗುತ್ತೆ ಕೆಲಸಗಳನ್ನು ಮಾಡೋಣ ಅಂತ ಇದ್ದೀನಿ ಸರ್. ಅವರು ಟ್ರ್ಯಾಪ್ ಕೇಸಲ್ಲಿ ಇದು ಆಗಿದ್ರು ಸರ್. ಇಲ್ಲ, ಟ್ರ್ಯಾಪ್ ಅಂದರೆ ಲಂಚ ತಗೊಳ್ಳೋದ್ರಲ್ಲಿ ಅವರಿಗೆ ಸಸ್ಪೆಂಡ್ ಮಾಡಿದರು. ಅದಕ್ಕೋಸ್ಕರ ಮುಂಚೆ ಇರೋರು ಏನೋ ಅದು ಅವ್ರದ್ದು ಬೇರೆ ಹಗರಣದಲ್ಲಿತ್ತು, ಅವರು ಅದರಲ್ಲಿ ಸಸ್ಪೆಂಡ್ ಆಗಿದ್ರು. ಅಧ್ಯಕ್ಷರು ಮೊದಲು ಇದ್ದರು, ಉಪಾಧ್ಯಕ್ಷರು ಅದರಲ್ಲಿ ಹಗರಣ ಆಗಿದ್ರು. ಈಗ ಸೆಕೆಂಡ್ ಟೈಮಲ್ಲಿ ಇವರು ಅಧ್ಯಕ್ಷರು ಟ್ರ್ಯಾಪ್ ಕೇಸಲ್ಲಿ ಇವರು ಸದಸ್ಯತ್ವ ರದ್ದು ಆಯ್ತು ಸರ್. ಖಾಲಿ ಇದ್ದಾಗ ನೀವು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಯಾರಾಗಿರ್ತಾರೆ ಆ ಆಕ್ಟ್ ಪ್ರಕಾರ ಅವರನ್ನೇ ವಹಿಸ್ಕೊಡ್ಬೇಕಂತೇಳಿ ಸರ್ಕಾರದ ಆದೇಶ ಇದೆ ಸರ್. ಗ್ರಾಮ ಪಂಚಾಯತಿ ಆಕ್ಟ್ ಪ್ರಕಾರ ನಾನು ಆಗ್ಬೇಕಂತಿದ್ದು ಸರ್. ಅದಕ್ಕೆ ನಾನು ಆಗಿದ್ದೀನಿ ಸರ್. ಏನು ಕೆಲಸ ಇದೆ ಅದು ಆದಷ್ಟು ನಮ್ಮ ಪಂಚಾಯತಿ ಲೆವೆಲ್ ಏನೇನು ಮಾಡಬೇಕಾಗಿರುತ್ತೋ ಅವೆಲ್ಲ ಕಾರ್ಯಗಳನ್ನು ನಾನು ಮಾಡ್ತೀನಿ ಸರ್. ಜನಗಳಿಗೆ ಏನು ತಲುಪಿಸ್ಬೇಕು, ಅವ್ರ ಕೆಲಸಗಳು ಮಾಡಿಸ್ಬೇಕು, ಸ್ವಚ್ಛತೆಗಳು ಮಾಡಿಸ್ಬೇಕಿರ್ತಕ್ಕಂಥ ಕೆಲಸಗಳು, ಮುಟೇಷನ್ಗಳು ಇವೆಲ್ಲ ಏನಿರುತ್ತೆ ಅವೆಲ್ಲ ಕೆಲಸಗಳನ್ನು ನಾನು ಪಕ್ಕವಾಗಿ ಇಮಿಡಿಯೇಟಾಗಿ ಮಾಡಿ ಒಂದು ತಿಂಗಳಲ್ಲಿ ಮಾಡಬೇಕಂತಿದೆ. ಎಲ್ಲ ಊರುಗಳಿಗೆ, ವಿಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ಕೆಲಸಗಳನ್ನು ಮಾಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಸರ್. 4 ಹಳ್ಳಿಗಳು ಬರ್ತಾವೆ ಸರ್. ಸರ್, ರಾಜಾಪುರ, ಭರತ್ನೂರು, ಸಾಳವಳ್ಳಿ, ಮಳಗಕ್ಕೆ 4 ಹಳ್ಳಿ ಬರುತ್ತೆ ಸರ್. ತುಂಬ ಧನ್ಯವಾದಗಳು ತಿಳಿಸ್ತೀನಿ ಸರ್. ಇದು ಒಂದು ಅವಕಾಶ ನಮಗೆ ಬಾಬಾ ಸಾಹೇಬ್ ಅವರು ಕೊಟ್ಟಿದ್ದಕ್ಕಂಥ ಸಂವಿಧಾನದ ಆಕ್ಟ್ ಪ್ರಕಾರ ನನಗೊಂದು ಇದು ಆಕ್ಟ್ ಪ್ರಕಾರ ಇವತ್ತು ನಾನು ಆಗಿದ್ದೀನಿ. ಎಲ್ಲರೂ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ತುಂಬ ಅಭಿನಂದನೆ. ಮತ್ತು ನಮ್ಮ ಎಲ್ಲ ಜನಗಳಿಗೆ, ಫ್ರೆಂಡ್ಸ್ ಅಲ್ಲಿ, ಮಿತ್ರರಲ್ಲಿ ಎಲ್ಲರಿಗೂ ಒಂದು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಸರ್. ನೂತನ ಅಧ್ಯಕ್ಷರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಹಾಗೂ ಆತ್ಮೀಯರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ಗೌರವಿಸಿದರು. ರಾಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಉತ್ಸಾಹದೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ರಾಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಜಿ ಮಿಳಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಜ್ ಪಾಟೀಲ್ ಸಾಲ್ಹಳ್ಳಿ, ಸತ್ಯನಾರಾಯಣರಾವ್ ಕುಲಕರ್ಣಿ, ರಾಜಶೇಖರ್ ನಾಯ್ಕೋಡಿ, ಶರಣು ರಾಜಾಪುರ್, ಮುಖಂಡರಾದ ಸಂಜು ಕುಮಾರ್ ಜವಳ್ಕರ್, ರಮೇಶ್ ಚೌಹಾಣ್, ಆರ್ಕೆ ಕಲಬುರ್ಗಿ, ತಾವರ್ಗೆರಾ ಗ್ರಾಮ ಪಂಚಾಯತ್ ಸದಸ್ಯರಾದ ಫಿರೋಜ್ ಪಟೇಲ್, ಅನಿಲ್ ಕುಮಾರ್ ಹರ್ಸೂರ್, ಪ್ರಶಾಂತ್ ಕದಂ, ಕಾಳ್ಗಿ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ಕಿಚ್ಚದ್, ಜಗನ್ನಾಥ್ ತೇಲಿ, ಈಸುಗೌಡ್ ಮಳಗಿ, ಸಂತೋಷ್ ಕೋಡ್ಮಂಡಳ್, ಅಶೋಕ್ ಸಾಲ್ಹಳ್, ಸುಂದರ್ ಡಿ ಸಾಗರ್, ಮಲ್ಲಿಕಾರ್ಜುನ್ ಸಿಂಗೆ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು.